ನೋಡಿ ಈ ಥರ ಬಾರ್ಡ್ರನ್ನ ಇಡಬೇಕಾದ್ರೆ ಯಾವ ರೀತಿ ಇಟ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ, ಓಕೆನಾ. ಕನ್ಫ್ಯೂಸ್ ಆಗುತ್ತೆ ಯಾವ ರೀತಿ ಇಟ್ಕೊಳ್ಳೋದು ಅಂತ. ಈ ರೀತಿ ಇಟ್ಕೋಬೇಕು, ಇಲ್ಲಿಗೆ ನಮಗೆ ಬಾರ್ಡ್ರ್ ಬರಬೇಕು, ಓಕೆನಾ. ಈ ರೀತಿ ಇವಾಗ ತೋರಿಸ್ತೀನಿ ನೋಡಿ, ಈ ರೀತಿ ಬರಬೇಕು ನೋಡಿ. ಈ ರೀತಿ ಹಂಗೆ ಸ್ವಲ್ಪ ಜೈಂಟಿಂಗ್ ಬರುತ್ತೆ, ತೊಂದರೆ ಏನಿಲ್ಲ. ಇವಾಗ ಇದು ಪಿನ್ ಹಾಕೋತೀನಿ, ತೋರಿಸ್ತೀನಿ ರೀ. ಈ ಥರ ಬಾರ್ಡ್ರದೆಲ್ಲ ಇಲ್ಲಿ ಕ್ಯಾಲಫ್ ಬರುತ್ತೆ, ನಾನು ಕ್ಯಾಲಫ್ ಇಟ್ಕೊಳ್ಳಲ್ಲ, ಓಕೆನಾ. ಅದೊಂದು ಚೇಂಜ್ ಮಾಡ್ಕೋತಾ ಇದ್ದೀನಿ, ಕ್ಯಾಲಫ್ ಬೇಡ ಅಂತ. ಕರೆಕ್ಟಾಗಿದೆ. ಇಲ್ಲ ಒಂಚೂರು ಜೈಂಟಿಂಗ್ ಬರುತ್ತೆ, ಅಂದರೆ ಅದು ಗಂಟ್ಲ ಹತ್ರ ಹೋಗುತ್ತಲ್ಲ, ಆವಾಗ ಜೈಂಟ್ ಮಾಡ್ಕೋಬೇಕು ಇಲ್ಲಿ ಇದ್ದರೆ. ಇವಾಗ ಏನಿಲ್ಲ ಸದ್ಯ ಜೈಂಟು, ಇಲ್ಲಿ ಸ್ವಲ್ಪ ಜೈಂಟ್ ಬರುತ್ತೆ, ಒಂದು ಅರ್ಧ ಇಂಚು 1 ಇಂಚು ಜೈಂಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ತೋರಿಸ್ತೀನಿ. ಇವಾಗ ಇದು ಫೋಲ್ಡ್ ಮಾಡಿ ಇವಾಗ ಈ ರೀತಿ ಬರುತ್ತೆ. ಇವಾಗ ಇದು ಹೇಗಿದೆ ಹೀಗೆ ಕಟ್ ಮಾಡ್ಕೋಬೇಕು, ಇದನ್ನೇನು ಚೇಂಜ್ ಮಾಡಬೇಕಾಗಿಲ್ಲ. ಇದು ಇಲ್ಲಿಗೆ ಬರುತ್ತೆ ಡಿಸೈನು. ಇವಾಗ ಇಲ್ಲಿಂದ ಕಟ್ ಮಾಡ್ಕೋತೀನಿ, ಓಕೆನಾ. ಇಷ್ಟೇ ತೋರಿಸ್ತೀನಿ ನೋಡಿ, ಈ ರೀತಿ ಬಂತು, ಓಕೆನಾ. ಹಿಂಗೆ ಬರುತ್ತೆ ಡಿಸೈನ್ ನಿಮಗೆ ಈ ರೀತಿ. ಇಲ್ಲೇನಾದ್ರು ಜೈಂಟಿಂಗ್ ಬಂದರೆ ಒಂಚೂರು ಜೈಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹೋಗುತ್ತೆ ಹಿಂಗೆ, ಇಲ್ಲ ಜೈಂಟಿಂಗ್ ಏನು ಬರೋಲ್ಲ, ಹೀಗೆ ಹೋಗುತ್ತೆ, ಓಕೆನಾ. ಈ ರೀತಿ ಇದನ್ನು ಹಿಂಗೆ ಸ್ಟಿಚ್ ಮಾಡೋದು ಅಷ್ಟೇ, ನಾನು ಎಕ್ಸ್ಟ್ರಾ ಏನು ತೊಗೊಳಲ್ಲ. ಇಲ್ಲಿಗೆ ಇವಾಗ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಇದೆಯಲ್ಲ, ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ಓಪನ್ ಬರುತ್ತೆ, ಇಲ್ಲಿ ಓಪನ್ ಬರೋಲ್ಲ, ಅದಕ್ಕೋಸ್ಕರ ನಾನು ಫ್ರಂಟಲ್ಲೇ ಇಟ್ಕೊಂಡಿದ್ದೀನಿ. ಒಂದು ಬಟನ್ ಇಟ್ಕೊತೀನಿ, ಓಕೆನಾ. ಇವಾಗ ಇದು ಹೇಗಿದೆ ಹೀಗೆ ಇಟ್ಕೊಳ್ಳಿ. ಇಲ್ಲಿ ಕರೆಕ್ಟಾಗಿ ಬಟ್ಟೆ ಇರಬೇಕು, ಆಮೇಲೆ ಬಟ್ಟೆ ಇಲ್ದಂಗೆ ಮಾಡ್ಕೊಬಿಟ್ಟಿರ. ಇಲ್ಲಿಂದ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಬಟ್ಟೆ, ಯಾಕೆಂದರೆ ಇದು ಫೋಲ್ಡಿಂಗ್ ಹೋಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಜಾಸ್ತಿ ತೊಗೋಬೇಕು. ಇಲ್ಲಿಂದ ತೋರಿಸ್ತೀನಿ ರೀ. ಇವಾಗ ಮಾಮೂಲಿ ಡೀಪ್ ಇಷ್ಟೇ ಬರುತ್ತೆ, ಇದು ಇಷ್ಟೇ. ಇದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಜಾಸ್ತಿ, ಈ ರೀತಿ ಬರುತ್ತೆ. ಈಗ ಇಲ್ಲಿ ಬಂದುಬಿಟ್ಟು ಇಲ್ಲಿದೆ ನೋಡಿ, ಇಲ್ಲಾಂದರೆ ವೀಲರ್ ಇರುತ್ತಲ್ಲ, ವೀಲರಲ್ಲಿ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಬರುತ್ತೆ, ತುಂಬ ರಿಸ್ಕೇ ಬೇಡ ನೋಡಿ. ಈ ರೀತಿ ತಗೊಂಡು ಇಲ್ಲಿಂದ ಬರುತ್ತೆ. ಇದನ್ನು ಬೇಕಾದ್ರೆ ಮಾಡ್ಕೋಬೋದು, ಇದರಲ್ಲಿ ಏನಿಲ್ಲ, ಹೆಚ್ಚು ಕಮ್ಮಿ ಬಂದರೂ ಸ್ಟಿಚಿಂಗಲ್ಲಿ ಇದು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಸುಮ್ಮನೆ ತೋರ್ಸೋಕ್ಕಷ್ಟೇ ನಿಮಗೆ ನೋಡಿ. ಇಲ್ಲಿ ಬಂತು, ಈ ರೀತಿ ಹೋಗುತ್ತೆ. ಇಲ್ಲ ನೀವು ಕಾಣಿಸೋದೇ ಇಲ್ಲ ಅನ್ನೋದಾದರೆ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿಂದ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ, ಓಕೆ. ನೋಡಿ ಇಲ್ಲೇ ಕಾಣಿಸ್ತಾ ಇದೆ, ಈ ರೀತಿ ಬಂತು. ಈ ಥರ ಈ ರೀತಿ ಇದೆಯಲ್ಲ. ಈಗ ಇದನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ ನೋಡಿ. ಇದು ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ಮಾರ್ಕ್ ಇರುತ್ತೆ ನಮಗೆ, ಅದು ಮೇನ್, ಇದೇನು ಬೇಕಾಗಿಲ್ಲ, ಇಷ್ಟೇ ಇದು, ಓಕೆನಾ. ಕಟ್ ಮಾಡ್ಕೊತೀನಿ. ಅಷ್ಟೇ, ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ. ಈ ರೀತಿ ಬರುತ್ತೆ. ಇದನ್ನು ತೆಗೆದು ಈಗ ಇಟ್ಕೊಂಡ್ರೆ, ಇದನ್ನು ಆಮೇಲೆ ಇನ್ನೋಟ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಈ ರೀತಿ ಸ್ಟಿಚ್ ಮಾಡಿಬಿಡೋಣ. ಇದು ಪೀಸು ಕಟ್ ಮಾಡಿರೋದು ಇದು ಈ ರೀತಿ ಕೊಟ್ಬಿಟ್ಟು, ಇವಾಗ ಇದನ್ನು ನೀವೇನಾದರೂ ಆದರೆ ಈ ಥರನೇ ಫೋಲ್ಡ್ ಮಾಡ್ಕೋಬೋದು ಹಿಂಗೆ, ಓಕೆನಾ. ಇಷ್ಟೇ. ಇಲ್ಲ ನೀವು ಈ ಬಟ್ಟೆ ಕೊಟ್ಟು ಫೋಲ್ಡ್ ಮಾಡ್ತೀನಿ ಅಂದರೆ ಇಲ್ಲಿ ಕಾಣಿಸುತ್ತೆ ಸ್ಟಿಚ್ಚು. ನಿಧಾನಕ್ಕೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಫಿನಿಶಿಂಗ್ ಬರುತ್ತೆ. ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಅಷ್ಟೇ. ಇದನ್ನು ಮಾತ್ರ ಇನ್ನೋಟ್ ಮಾಡ್ಕೋಬೇಕು. ಇದನ್ನು ಇನ್ನೋಟ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಏನು ಮಾಡಬೇಕು, ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಬೋದು ಅಷ್ಟೇ. ಮೊದಲು ಇದು ಅಟ್ಯಾಚ್ ಮಾಡಿದ್ಬಿಟ್ಟು ಇದು ಮಾಡೋದು, ನಾನು ಸ್ಟಿಚಿಂಗಲ್ಲಿ ತೋರಿಸ್ಕೊಡ್ತೀನಿ, ತೊಂದರೆ ಏನಿಲ್ಲ. ಒಟ್ಟಲ್ಲಿ ಈ ಥರ ಬಾರ್ಡ್ರದ್ದು ಬಂದಾಗ ಈ ಥರ ಇದು ಕ್ಯಾಲಫ್ ಕೊಡ್ತೀನಿ ಅಂದರೆ ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಕ್ಯಾಲಫ್ ಮಾಡ್ಕೋಬೇಕು ಅಷ್ಟೇ ಇದು, ಓಕೆನಾ. ಕೆಲವ್ರಿಗೆ ಇದು ಬಾರ್ಡ್ರ್ ಹಿಂಗೆ ತೊಗೋತಾರೆ ಅನ್ನೋದು ಗೊತ್ತಿರಲ್ಲ.
ಇವಾಗ ಇದು ಸ್ಟ್ರೇಟ್ ಇದೆ, ಡಿಸೈನ್ ಹಿಂಗೆ ಬಂದಿದೆ. ಅವಾಗೆಲ್ಲ ನಾವು ಕಟ್ ಮಾಡಿ ಜಾಯಿಂಟ್ ಮಾಡ್ತಿದ್ವಿ. ಹೀಗೆಲ್ಲ ಈ ಥರ ತೊಗೋತಾರೆ, ಕಟ್ಟಿಂಗೇ ಬರೋಲ್ಲ. ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ರೆ ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡ್ಬಿಟ್ರೆ ಆಗೋಯ್ತು. ಇದು ಇಲ್ಲಿಂದನೇ ನೀಟಾಗಿ ತೊಗೊಂಬಿಡಿ. ಇದು ಜಾಯಿಂಟ್ ಮಾಡೋದು ಏನು ಪ್ರಾಬ್ಲಮ್ ಇರೋಲ್ಲ, ಇಲ್ಲಿಗೆ ಮಾತ್ರ ಡಿಸೈನ್ ಬರಬೇಕಿದು, ಆ ಥರ ಇದೆ. ಓಕೆನಾ, ಇದಾಯಿತು. ಈಗ ಸೈಡ್ಗೆ ಇರೋಣ, ಹೋಗ್ಬಿಡೋಣ. ಆಮೇಲೆ ಫ್ರಂಟಿಗೆ ತೊಗೊಳ್ಳೋಣ. ಓಕೆನಾ, ಯಾಕೆಂದರೆ ಫ್ರಂಟಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ. ಓಕೆನಾ, ಜಾಯಿಂಟ್ ಮಾಡ್ಕೋಬೋದು ಎಕ್ಸ್ಟ್ರಾ ಪೀಸ್ನ. ಈ ರೀತಿ ಇಟ್ಕೊಂಡು ಒಂದು ಏನಪ್ಪ ಅಂದರೆ ಸ್ಲೀವ್ಸು ಈ ಥರ ಮಾಡಿದ್ರೆ ಫ್ರಂಟ್ ತೊಗೊಬಿಡೋಣ. ಆಮೇಲೆ ಇದು ಕಟ್ ಮಾಡ್ತೀನಿ, ನೋಡೋದು ಹೇಗೆ ಬರುತ್ತೆ ನೋಡೋದು. ಈ ರೀತಿ ತೊಗೊಂಡು ಈ ಥರ ತೊಗೊಳ್ಳೋಣ. ಈ ಕಡೆಗೆ ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಓಕೆ, ಈ ರೀತಿ ಕಟ್ ಮಾಡ್ಕೊತೀನಿ. ಇಷ್ಟೇ, ಇದು ಸ್ಲೀವ್ಸ್ ರೆಡಿ ಆಯಿತು. ಮತ್ತು ಇವಾಗ ಅಂಬ್ರೆಲಾ ಸ್ಲೀವ್ಸ್ಗೆ ಇದು ಫಿಶ್ ಕಟ್ಗೆ ಯಾವ ರೀತಿ ಮಾಡೋದು ನೋಡೋಣ. ಎರಡು ಪೀಸ್ ಇದೆ. ಇವಾಗ ನಮಗೆ ಈ ಡಿಸೈನ್ ಹಿಂಗೆ ಬರಬೇಕು, ಅದಕ್ಕೆ ಈ ರೀತಿ ತೊಗೊಂಡು ಇದು 4 ಪೀಸ್ ಇದೆ. ಇವಾಗ ಇದನ್ನು ಈಗ ತೊಗೊಳ್ಳೋಣ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಈ ಪೀಸನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ. ಇಲ್ಲ ಇಲ್ಲೂ ಪೀಸ್ ಇದೆ, ಇದನ್ನು ಜಾಯಿಂಟ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಓಕೆನಾ, 2 ಪೀಸ್ ಇದೆ. ಹಿಂಗೆ ಮಾಡಬೇಕು, ಯಾಕಂದ್ರೆ 4 ಪೀಸ್ ಇದೆಯಲ್ಲ, ನಮಗಿಲ್ಲಿ ಎಕ್ಸ್ಟ್ರಾ ಬೇರೆ ಜಾಸ್ತಿ ಇದೆ ಬಟ್ಟೆ, 3 ಇಂಚು ಜಾಸ್ತಿ ಹೋಗೋದ್ರಿಂದ ನಾವು ಹಿಂಗೆ ಕಟ್ ಮಾಡ್ಕೊಂಡು ಹಿಂಗೆ ಮಾಡೋಣ ಅಂದ್ರೂ 2 ಪೀಸ್ ಸಿಗೋದು, 4 ಪೀಸ್ ಸಿಗೋಲ್ಲ. ಮತ್ತು ಡಿಸೈನು ಆ ಕಡೆ ಈ ಕಡೆ ಜಂಪ್ ಆಗುತ್ತೆ. ಇದು ಈ ಡಿಸೈನ್ ಏನಿದೆ ನಮ್ಗೆ ಕರೆಕ್ಟಾಗಿ ಹಿಂಗೆ ಬರಬೇಕಂದ್ರೆ ಹಿಂಗೆ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಓಕೆನಾ, ಇಲ್ಲ ಅಂದರೆ ಬಟ್ಟೆ ಜಾಸ್ತಿ ಇದೆ ಅಂತಂದರೆ ನೋಡಿ, ಇಲ್ಲದೆ ಹೋದಾಗ ಈ ರೀತಿ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ನೋಡಿ, ಇವಾಗ ಈ ಡಿಸೈನ್ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ನಾನು. ಅಂದರೆ ಇದು ಸಪ್ರೇಟೇ ಬರುತ್ತೆ, ತೊಂದರೆ ಏನಿಲ್ಲ. ಜಾಯಿಂಟಿಂಗ್ ಮಾಡಲೇಬೇಕು ಅಂತಿಲ್ಲ, ಇದು ಸಪ್ರೇಟಾಗಿ ಬಂದು ಜಾಯಿಂಟಿಂಗ್ ಆಗೋದು, ಅದಕ್ಕೋಸ್ಕರ. ಓಕೆನಾ, ಇಷ್ಟೇ. ಇದನ್ನು ಸ್ವಲ್ಪ ಜಾಸ್ತಿನೇ ತಗೊಳ್ಳೋಣ. ಆಯಿತು, ಇಲ್ಲಿಂದ ಇದು ಓಪನ್ ಮಾಡ್ಕೊಳ್ಳೋದು. ಇಲ್ಲಿ ನೀಟಾಗಿ ಹೀಗೆ ಇಟ್ಕೋಬೇಕು. ಈ ರೀತಿ ಬಂತು ನೋಡಿ, ಆಯಿತು. ಇವಾಗ ಮತ್ತೆ ಇದಕ್ಕೆ ಇನ್ನೊಂದು ಪೀಸು ಜಾಯಿಂಟ್ ಮಾಡ್ಕೋಬೇಕು ನಾವು. ಇಲ್ಲಿ ಬರುತ್ತೆ ನೋಡಿ, ಹೀಗೇ ಮಾಡ್ಕೋಬೇಕು ನೋಡಿ. ನಮ್ಮ ಪೀಸ್ಗಳನ್ನ ಅಡ್ಜಸ್ಟ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ. ಒಂದೊಂದ್ಸಲ ಅವ್ರು ಹೇಳ್ಬಿಡ್ತಾರೆ ಹೆಂಗೋ ಹೊಲ್ದ್ಬಿಡಿ ಅಂತ. ಈ ರೀತಿ ಇದ್ದಾಗ ತುಂಬಾ ಕಷ್ಟ ಆಗುತ್ತೆ ಸ್ಟಿಚಿಂಗ್ ಮಾಡೋದು. ಓಕೆನಾ, ಈ ರೀತಿ ಬಂತು. ಇದನ್ನು ಆಗುತ್ತಾ ನೋಡ್ತೀನಿ. ಹಿಂಗಿದೆ, ಹಿಂಗಾಗಲ್ಲ. ಇದನ್ನು ತಗೊಳ್ಳೋಣ. ಇದಕ್ಕೂ ಸ್ವಲ್ಪ ಜಾಯಿಂಟಿಂಗ್ ಬರುತ್ತೆ, ಏನು ತೊಂದರೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಏನು ಮಾಡೋದು, ಈ ರೀತಿ. ಓಕೆ, ಬಟ್ಟೆ ಜಾಸ್ತಿ ಇದ್ದರೆ ಏನು ತೊಂದರೆ ಇಲ್ಲ. ಇಲ್ಲ ಅಂದಾಗ ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ.
ಓಕೆನಾ. ಈ ಥರ ಅಡ್ಜಸ್ಟ್ ಮಾಡಬೇಕು ಓಕೆನಾ. ಇದು ಜಾಯಿಂಟಿಂಗ್ ಮಾಡೋದೇ ಸ್ವಲ್ಪ ರಿಸ್ಕು, ಮಾಡೋಣ. ಇದು ಸ್ಲೀವ್ಸ್ಗೆ ಬರುತ್ತೆ. ಓಕೆ, ಬ್ಯಾಕ್ದಲ್ಲಿಗೋಯ್ತು. ಇದರಲ್ಲಿ ಇದಿಲ್ಲದೆ ಇರೋ ಕಾರಣ ನಾನು ಲೈನಿಂಗ್ ಬಟ್ಟೆನ ಅಡ್ಜಸ್ಟ್ ಮಾಡ್ಕೋತೀನಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ. ಇವಾಗ ಯಾವ ರೀತಿ ಇದು ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ.